ಜಪಾನ್ ಕನ್ನಡ ಸಂಘ ಜೆಕೆಎಸ್ ಪಾಡ್ಕಾಸ್ಟ್. ಇದು ಜಪಾನ್ ಕನ್ನಡಿಗರ ಧ್ವನಿ. ಒಬ್ಬ ವ್ಯಕ್ತಿಯ ಸಾಧನೆ ಅವರ ಕುಟುಂಬದ ಹೆಮ್ಮೆ ಮಾತ್ರವಲ್ಲ, ಅವರು ಬೆಳೆದು ಬಂದ ಜಿಲ್ಲೆಯ ಹೆಮ್ಮೆಯೂ ಆಗಿರುತ್ತದೆ. ನಮಸ್ಕಾರ. ಜಪಾನ್ ಕನ್ನಡ ಸಂಘದ ವತಿಯಿಂದ ವಿಶ್ವದಾದ್ಯಂತ ಇರುವ ಕನ್ನಡಿಗರನ್ನು ಕರ್ನಾಟಕದ ನೆಲೆ, ನುಡಿ, ಸಂಸ್ಕೃತಿ ಹಾಗೂ ಸಾಧಕರೊಂದಿಗೆ ಮತ್ತಷ್ಟು ಬೆಸೆಯುವ ಉದ್ದೇಶದಿಂದ ಆರಂಭಿಸಿರುವ ಹೊಸ ವಿಶೇಷ ಪಾಡ್ಕಾಸ್ಟ್ ಸರಣಿ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇದು ಈ ವಿಶೇಷ ಸರಣಿಯ ಮೊದಲ ಸಂಚಿಕೆ. ಈ ಸರಣಿಯ ಮೂಲಕ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಇತಿಹಾಸ, ಸಂಸ್ಕೃತಿ, ಶಿಕ್ಷಣ, ಕೃಷಿ, ಕೈಗಾರಿಕೆ, ಪ್ರವಾಸೋದ್ಯಮ, ಸಾಧಕರು ಹಾಗೂ ಭವಿಷ್ಯದ ಅವಕಾಶಗಳನ್ನು ಆ ಜಿಲ್ಲೆಯ ಹೆಮ್ಮೆಯ ವ್ಯಕ್ತಿಗಳ ಮೂಲಕ ವಿಶ್ವದ ಕನ್ನಡಿಗರಿಗೆ ಪರಿಚಯಿಸುವ ನಮ್ಮ ವಿನಮ್ರ ಪ್ರಯತ್ನ. ಈ ಐತಿಹಾಸಿಕ ಮೊದಲ ಸಂಚಿಕೆಗೆ ನಾವು ಆಯ್ಕೆ ಮಾಡಿಕೊಂಡಿರುವ ಜಿಲ್ಲೆ ಕರ್ನಾಟಕದ ಮಧ್ಯಭಾಗದಲ್ಲಿರುವ ಶಿಕ್ಷಣ, ಕೈಗಾರಿಕೆ, ಕೃಷಿ, ಸಾಹಿತ್ಯ, ಸಂಸ್ಕೃತಿ ಮತ್ತು ಆತಿಥ್ಯಕ್ಕೆ ಹೆಸರಾಗಿರುವ ಜಿಲ್ಲೆ ದಾವಣಗೆರೆ. ದಾವಣಗೆರೆ ಎಂದಾಗ ಎಲ್ಲರಿಗೂ ಮೊದಲು ನೆನಪಾಗುವುದು ಬೆಣ್ಣೆ ದೋಸೆ. ಆದರೆ ಈ ನೆಲ ಕೇವಲ ರುಚಿ ಮಾತ್ರವಲ್ಲ, ಪ್ರತಿಭೆ, ಪರಿಶ್ರಮ, ಶಿಕ್ಷಣ, ಕೈಗಾರಿಕೆ, ಕಲೆ, ಸಾಹಿತ್ಯ ಮತ್ತು ಸಮಾಜಮುಖಿ ಚಿಂತನೆಗಳಿಗೂ ಹೆಸರಾಗಿದೆ. ಇಂತಹ ಹೆಮ್ಮೆಯ ಜಿಲ್ಲೆಯ ಕುರಿತು ಮಾತನಾಡಲು ಇಂದು ನಮ್ಮೊಂದಿಗೆ ಆಗಮಿಸಿರುವವರು ದಾವಣಗೆರೆಯ ಹೆಮ್ಮೆಯ ವ್ಯಕ್ತಿತ್ವ ಡಾಕ್ಟರ್ ಎಚ್.ಬಿ. ಮಂಜುನಾಥ್ ಅವರು. ಪತ್ರಿಕೋದ್ಯಮ, ವ್ಯಂಗ್ಯಚಿತ್ರ, ಸಾಹಿತ್ಯ, ಛಾಯಾಗ್ರಹಣ, ಲಲಿತಕಲೆ ಹಾಗೂ ಸಮಾಜ ಸೇವೆ ಈ ಎಲ್ಲ ಕ್ಷೇತ್ರಗಳಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿರುವ ಬಹುಮುಖ ಪ್ರತಿಭೆ. ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಜನಪ್ರಿಯವಾದ ಮಿಡಿಮಾತು ವ್ಯಂಗ್ಯಚಿತ್ರ ಅಂಕಣದ ಮೂಲಕ ಸಾವಿರಾರು ಓದುಗರರ ಮನಸ್ಸು ಗೆದ್ದಿದ್ದಾರೆ. ಸಮಾಜದ ಸಮಸ್ಯೆಗಳು, ರಾಜಕೀಯ, ಪರಿಸರ, ಶಿಕ್ಷಣ ಹಾಗೂ ಜನಜೀವನದ ಅನೇಕ ಅಂಶಗಳನ್ನು ತಮ್ಮ ವ್ಯಂಗ್ಯಚಿತ್ರಗಳ ಮೂಲಕ ಜನರ ಮುಂದೆ ಪರಿಣಾಮಕಾರಿಯಾಗಿ ತಂದಿದ್ದಾರೆ. ಇದುವರೆಗೂ 10,000ಕ್ಕೂ ಹೆಚ್ಚು ವ್ಯಂಗ್ಯಚಿತ್ರಗಳು ಪ್ರಮುಖ ಕನ್ನಡ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡಿದ್ದು, ಕರ್ನಾಟಕದಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಬಳಸಿ ಪತ್ರಿಕೆಗಳಲ್ಲಿ ವ್ಯಂಗ್ಯಚಿತ್ರ ಪ್ರಕಟಿಸಿದ ಮುಂಚೂಣಿಗರಲ್ಲಿ ಇವರ ಹೆಸರು ಗೌರವದಿಂದ ಉಲ್ಲೇಖವಾಗುತ್ತದೆ. ಅವರ ಅಪಾರ ಸಾಧನೆಯನ್ನು ಗುರುತಿಸಿ 2024ರಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಶಸ್ತಿ ಸೇರಿದಂತೆ ಅನೇಕ ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅವರ ಪ್ರತಿಭೆಗೆ ಸಂದ ಗೌರವಗಳಾಗಿವೆ. ಅಷ್ಟೇ ಅಲ್ಲ, ಜಾಗತಿಕ ವೇದಿಕೆಯಾದ ಟೆಡೆಕ್ಸ್ನಲ್ಲಿ ಆಹ್ವಾನಿತ ಭಾಷಣಕಾರರಾಗಿ ಭಾಗವಹಿಸಿ ಕಲೆ, ಸೃಜನಶೀಲತೆ ಹಾಗೂ ಸಮಾಜದ ಜವಾಬ್ದಾರಿಗಳ ಕುರಿತು ತಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದಾರೆ. ಇಂದು ಅವರೊಂದಿಗೆ ನಾವು ದಾವಣಗೆರೆ ಜಿಲ್ಲೆಯ ಇತಿಹಾಸ, ವಿಶೇಷತೆಗಳು, ಶಿಕ್ಷಣ, ಕೃಷಿ, ಕೈಗಾರಿಕೆ, ಸಾಹಿತ್ಯ, ಸಂಸ್ಕೃತಿ, ಪ್ರವಾಸೋದ್ಯಮ, ಜಿಲ್ಲೆಯ ಹೆಮ್ಮೆಯ ಸಾಧಕರು, ಇಂದಿನ ಸವಾಲುಗಳು ಮತ್ತು ಭವಿಷ್ಯದ ಅವಕಾಶಗಳ ಕುರಿತು ಆಳವಾದ ಮತ್ತು ಅರ್ಥಪೂರ್ಣ ಸಂವಾದ ನಡೆಸಲಿದ್ದೇವೆ. ನೀವು ದಾವಣಗೆರೆ, ಕರ್ನಾಟಕ ಅಥವಾ ವಿಶ್ವದ ಯಾವುದೇ ಮೂಲೆಯಲ್ಲಿರುವ ಕನ್ನಡಿಗರಾಗಿರಲಿ, ಈ ಸಂವಾದ ನಿಮ್ಮ ಜಿಲ್ಲೆಯ ಬಗ್ಗೆ ಹೊಸ ಹೆಮ್ಮೆ ಮತ್ತು ಹೊಸ ಅರಿವನ್ನು ಮೂಡಿಸಲಿದೆ ಎಂಬ ವಿಶ್ವಾಸ ನಮ್ಮದು. ಆದ್ದರಿಂದ ಇದೇ ಆಗಸ್ಟ್ 2, 2026 ಸಂಜೆ 7:30ರಿಂದ 8:30ರವರೆಗೆ ಈ ಸಂಚಿಕೆಯನ್ನು ತಪ್ಪದೆ ಸಂಪೂರ್ಣವಾಗಿ ವೀಕ್ಷಿಸಿ. ಜಪಾನ್ ಕನ್ನಡ ಸಂಘ ವಿಶ್ವದ ಕನ್ನಡಿಗರನ್ನು ಕರ್ನಾಟಕದ ನೆಲೆ, ನುಡಿ, ಸಂಸ್ಕೃತಿ ಮತ್ತು ಸಾಧಕರೊಂದಿಗೆ ಬೆಸೆಯುವ ಸೇತುವೆ. ಧನ್ಯವಾದಗಳು.